ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಲ್ಲಿ ರಸ್ತೆ ಬದಿಯಲ್ಲಿ ಮಾರ್ತಿರುವಂತಹ ಈ ಬುಟ್ಟಿ ನನ್ನ ಕಣ್ಣಿಗೆ ಬಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಬುಟ್ಟಿ ಮತ್ತು ಸಿಬ್ಲ ಮತ್ತು ಹಣ್ಣು ಹಾಕೋಕ್ಕೆ ಇದನ್ನೆಲ್ಲ ನನಗೆ ತಗೊಳ್ಳೋಣ ಅಂತ ಅನಿಸ್ತು. ಹಾಗಾಗಿ ಸುಮಾರು ಬುಟ್ಟಿಗಳನ್ನೆಲ್ಲ ನೋಡಿದೆ ನಾನು. ಅದರಲ್ಲಿ ಇದೆಲ್ಲ ಇಷ್ಟ ಆಯಿತು ನನಗೆ. ಹಾಗಾಗಿ ನಾನು ಪರ್ಚೇಸಿಂಗ್ ಮಾಡಿಕೊಂಡು ಬಂದೆ ನಾನು. ಹಾಗೆ ಮಕ್ಕಳಿಗೆ ನನಗೆ ಡ್ರೆಸ್ ಬೇಕಾಗಿತ್ತು. ನಮ್ಮ ಸಾಗರದಲ್ಲಿರುವ ಟ್ರೆಂಡ್ಸಿಗೆ ಹೋಗಿದ್ದೆ ನಾನು. ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಸಿಗುತ್ತೆ. ಹಾಗಾಗಿ ನನಗೆ ಯಾವುದು ಇಷ್ಟ ಆಗುತ್ತೋ ನಾನು ನೋಡ್ತಾ ಇದ್ದೆ. ನನಗೆ ಅಷ್ಟು ಅಂದರೆ ಇದು ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಕಾಟನ್ ಡ್ರೆಸ್ಸುಗಳೆಲ್ಲ ನನಗೆ ತುಂಬ ಇಷ್ಟ. ಹಾಗಾಗಿ ನೋಡ್ತಾ ಇದ್ದೆ ನಾನು. ಹಾಗೆ ನನ್ನ ಮಗಳು ಕೂಡ ಅವಳಿಗೆ ಏನು ಇಷ್ಟ ಬೇಕೋ ಅವಳು ನೋಡ್ತಾ ಇದ್ಳು. ಅವಳಿಗಂತೂ ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನೇ ಅವಳು ಇಷ್ಟಪಡ್ತಾಳೆ. ಹಾಗಾಗಿ ಆದರೂ ನಾನು ಇಲ್ಲ, ನಿನಗೆ ಏನು ಇಷ್ಟ ಬರುತ್ತೋ ಅದೇ ಡ್ರೆಸ್ಸನ್ನು ತಗೊಳ್ತೀನಿ, ನೀನು ನೋಡ್ತಾ ಇರು ಅಂತ ಹೇಳಿದೆ. ಆಯ್ತಮ್ಮ ಅಂತ ಹೇಳಿ ಅವಳಿಗೆ ಯಾವ ಡ್ರೆಸ್ ಬೇಕು ಅಂತ ನೋಡ್ತಾ ಇದ್ಳು. ಕೆಲವೊಂದು ಡ್ರೆಸ್ಸುಗಳು ಇಷ್ಟ ಆಗ್ತಿರ್ಲಿಲ್ಲ ಅವಳಿಗೆ. ಎಲ್ಲ ಡ್ರೆಸ್ಗಳನ್ನೆಲ್ಲ ಹಿಡಿದು ನೋಡ್ತಾ ಇದ್ಳು, ಅವಳಿಗೆ ಯಾವುದು ಸರಿ ಆಗುತ್ತೋ ಇಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಬಟ್ಟೆ ಎಲ್ಲ. ಹಾಗಾಗಿ ಡ್ರೆಸ್ಸುಗಳ ಪರ್ಚೇಸಿಂಗ್ ಮುಗೀತು. ನಾನು ನನ್ನ ಮಗ ಹಾಗೆ ಡ್ರೆಸ್ ಎಲ್ಲ ತಗೊಂಡು ಹಾಗೆ ಹೊಸ ಆರಂಭ ಶುರು ಮಾಡಬೇಕಲ್ವಾ. ಹಾಗಾಗಿ ಕೇಕೆಲ್ಲ ತೊಗೊಂಡು ಬಂದು ಒಂದು ಸಣ್ಣದಾಗಿ ಕೇಕೆಲ್ಲ ಕಟ್ ಮಾಡಿದ್ವಿ. ಹೊಸ ವರ್ಷದ ಹೊಸ ದಿನ, ಹೊಸ ಆಸೆಗಳೆಲ್ಲ ಹೊಸೆದುಕೊಳ್ಳಲಿ, ಮತ್ತೆ ಮತ್ತೆ ಅವು ನೆನಪಾಗುತ್ತಿರಲಿ. ಹೊಸತನಕ್ಕೆ ತೆರೆದುಕೊಳ್ಳುವ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸೋಣ. ಈ ವಿಡಿಯೋ ನೋಡ್ತಿರುವಂತಹ ಎಲ್ಲ ಸ್ನೇಹಿತರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್.